2021ರಂದು ಬಿಜೆಪಿ ಮಹತ್ವದ ಸಭೆಯನ್ನ ನಡೆಸಲಿದೆ. ಬೆಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಿದ್ದಾರೆ. ಫೆಬ್ರವರಿ 20ನೇ ತಾರೀಕು ಮತ್ತೆ 21ನೇ ತಾರೀಕು ಬೆಂಗಳೂರಿನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಿದ್ದು, ಸಭೆಯಲ್ಲಿ ಎಲ್ಲಾ ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಅಭ್ಯರ್ಥಿಗಳ ಆಯ್ಕೆ, ಮೈತ್ರಿ ವಿಚಾರವಾಗಿಯೂ ಕೂಡ ಚರ್ಚೆ ನಡೆಯಲಿದೆ. ಕೋರ್ ಕಮಿಟಿ ಸೇರಿ ಕ್ಲಸ್ಟರ್ ಪ್ರಮುಖರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗುತ್ತೆ. ಮೈಸೂರಿನ ಹೋಟೆಲ್ನಲ್ಲಿ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಹೇಳಿದ್ದು, ಒಟ್ಟಾರೆಯಾಗಿ ಫೆಬ್ರವರಿ ಅಂದ್ರೆ ಇದೇ ತಿಂಗಳು 20 ಮತ್ತೆ 21ನೇ ತಾರೀಕು ಮತ್ತೊಂದು ಮೀಟಿಂಗ್ ಅನ್ನ, ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ ಬೆಂಗಳೂರಿನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ರಂಗಸ್ವಾಮಿ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ರಂಗಸ್ವಾಮಿ, ಬಿಜೆಪಿ ನಾಯಕರ ಜೊತೆ ಅಮಿತ್ ಶಾ ಇವತ್ತು ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆ ಆಯಿತು ರಂಗಸ್ವಾಮಿ? ಕಾವ್ಯಶ್ರೀ, ಸುತ್ತೂರು ಮಠ ಮತ್ತು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟ ನಂತರದಲ್ಲಿ ಅಮಿತ್ ಶಾ ಅವರು ಖಾಸಗಿ ಹೋಟೆಲ್ನಲ್ಲಿ 3 ಹಂತದ ಸಭೆಯನ್ನು ನಡೆಸಿದ್ದಾರೆ. ಮೊದಲನೇ ಹಂತದಲ್ಲಿ ಪ್ರಮುಖ ನಾಯಕರನ್ನು ಅಂದರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಮತ್ತು RSSನ ಪ್ರಮುಖರಾಗಿರುವ ರಾಜೇಶ್ ಅವರು, ಅವರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಮತ್ತು CT ರವಿ, ಈ ಪ್ರಮುಖ ನಾಯಕರ ಜೊತೆಗೆ ನೇರ ಮುಖಾಮುಖಿಯಾಗಿ ಸಭೆಯನ್ನು ಅಂದರೆ ಅವರ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ. ಆ ಹಂತದಲ್ಲಿ ಕರ್ನಾಟಕದ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರದ ಸ್ಥಿತಿಗತಿ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹಾಸನ ಜಿಲ್ಲೆಯ ಪ್ರೀತಮ್ ಗೌಡ ಅವರು ಮತ್ತು ಮೈಸೂರು ಜಿಲ್ಲೆಯ ಪ್ರತಾಪ್ ಸಿಂಹ ಅವರನ್ನು ಅಂದರೆ ಮುಖಾಮುಖಿಯಾಗಿ ಚರ್ಚೆ ಮಾಡೋದಕ್ಕೆ ಅವರು ಅಪೇಕ್ಷೆಯನ್ನು ಪಟ್ಟಿದ್ದರು. ಆದರೆ ಅಮಿತ್ ಶಾ ಅವರು ಅದನ್ನು ನಿರಾಕರಿಸಿದ್ದಾರೆ ಅನ್ನುವಂತಹದ್ದು ಗೊತ್ತಾಗಿದೆ. ಇದು ಮುಖಾಮುಖಿಯಾಗಿ 1 to 1 ನಡೆದಂತಹ ಮೀಟಿಂಗ್. ಇದು ಸುಮಾರು 1 ಗಂಟೆಗೂ ಹೆಚ್ಚು ಸಮಯವನ್ನು ತೆಗೆದುಕೊಳ್ತು. ಇನ್ನು 2ನೇ ಹಂತದ ಮೀಟಿಂಗನ್ನು ಅವರು ರಾಜ್ಯ ಕೋರ್ ಕಮಿಟಿ ಸಭೆಯನ್ನಾಗಿ ನಡೆಸಿದ್ರು. ಅಂದರೆ ರಾಜ್ಯದ ಪ್ರಮುಖ ನಾಯಕರೊಟ್ಟಿಗೆ ಈ 28 ಕ್ಷೇತ್ರಗಳಲ್ಲಿ ಗೆಲುವಿಗೆ ಬೇಕಾದಂತಹ ರೂಪುರೇಷೆಗಳನ್ನು ಸಿದ್ಧಪಡಿಸೋದಕ್ಕೆ ಸಂಬಂಧಪಟ್ಟಂತೆ ಅವರದ್ದೇ ಆದಂತಹ ನಿರ್ದಿಷ್ಟ ಕಾರ್ಯಕ್ರಮಗಳನ್ನು ನೀಡುವುದರ ಜೊತೆಗೆ ಸಂಘಟನಾತ್ಮಕವಾಗಿ ಕೈಗೊಳ್ಳಬೇಕಾದಂತಹ ಎಚ್ಚರಿಕೆಯ ಕ್ರಮಗಳೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ನಾಯಕರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹದ್ದು ಮತ್ತು ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು 2ನೇ ಸಭೆಯಲ್ಲಿ ಮಾಡಿದ್ದಾರೆ. ಇನ್ನು 3ನೇ ಸಭೆ ಅದು ಕ್ಲಸ್ಟರ್ ಮಟ್ಟದ ಸಭೆಯಾಗಿತ್ತು. ಆ ಸಭೆಯಲ್ಲಿ ಕಾರ್ಯಕರ್ತರ ಹಂತದ ನಾಯಕರು ಯಾರಿದ್ದಾರೆ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ಅದರಲ್ಲಿ ಮುಖ್ಯವಾಗಿ ಹಾಸನ, ಮಂಡ್ಯ, ಮೈಸೂರು ಮತ್ತು ಚಾಮರಾಜನಗರ ಈ ಜಿಲ್ಲೆಗಳ ಆಯ್ದ ಕಾರ್ಯಕರ್ತರ ಜೊತೆಗೆ ಅವರು ಮಾತುಕತೆಯನ್ನು ನಡೆಸಿದ್ರು. ಅಲ್ಲಿ ಕೂಡ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕೈಗೊಳ್ಳಬೇಕಾಗಿರುವ ಕಾರ್ಯಕರ್ತರ ಹಂತದ ಜವಾಬ್ದಾರಿಗಳೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಒಟ್ಟಾರೆಯಾಗಿ ಈ ಇಷ್ಟೂ ಕಾರ್ಯಕ್ರಮಗಳಲ್ಲಿ ಅಂದರೆ ಈ ಸರಣಿ ಕಾರ್ಯಕ್ರಮಗಳಲ್ಲಿ ಅಥವಾ ಸರಣಿ ಸಭೆಗಳಲ್ಲಿ ಒಟ್ಟಾರೆಯಾಗಿ ಅಮಿತ್ ಶಾ ಅವರ ಸಂದೇಶ ಏನಾಗಿತ್ತು ಅಂದರೆ, ಮೊದಲನೆಯದ್ದು ಯಾವುದೇ ನಿರ್ದಿಷ್ಟ ಚುನಾವಣೆ ಅಥವಾ ನಿರ್ದಿಷ್ಟ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಥವಾ ನಿರ್ದಿಷ್ಟ ನಾಯಕ ಅಥವಾ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಈ 3 ಹಂತದ ಸಭೆಗಳಲ್ಲೂ ಚರ್ಚೆ ಆಗಿಲ್ಲ ಅನ್ನುವಂತಹದ್ದನ್ನು ಅತಿ ಸೂಕ್ಷ್ಮವಾಗಿ ಸಭೆಯಲ್ಲಿ ಪಾಲ್ಗೊಂಡಂಥವರು ವಿಸ್ತಾರ ನ್ಯೂಸ್ಗೆ ತಿಳಿಸಿದ್ದಾರೆ. ಅಂದರೆ ಯಾವುದೇ ನಿರ್ದಿಷ್ಟವಾಗಿ ಕ್ಷೇತ್ರ ಅಥವಾ ಅಭ್ಯರ್ಥಿಯ ಬಗ್ಗೆ ಚರ್ಚೆ ಆಗಿಲ್ಲ. ಆದರೆ ಓವರಾಲ್ ಆಗಿ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂತಹದ್ದು ಆ ಟಾರ್ಗೆಟ್ ಏನಿದೆ ಅದನ್ನು ರೀಚ್ ಮಾಡಬೇಕು ಅನ್ನುವಂತಹದ್ದು ಮೊದಲನೇ ಸಂದೇಶವಾಗಿದೆ. 2ನೇ ಸಂದೇಶ ಮೈತ್ರಿಕೂಟದ ಲಾಭವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಬೇಕು. ಅದರ ಜೊತೆಗೆ ಮೈತ್ರಿಕೂಟದ ಅದ್ರ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬಾರದೇ ಇರುವ ರೀತಿಯಲ್ಲಿ ನೋಡ್ಕೊಳ್ಬೇಕು. ಅದರಲ್ಲೂ ಮುಖ್ಯವಾಗಿ ಬಿಜೆಪಿ ಟಿಕೆಟ್ನ ಆಕಾಂಕ್ಷಿಗಳಾಗಿರುವಂಥವರು ಮೈತ್ರಿ ಪಕ್ಷವಾದಂತಹ JDSನ ಮೂಲಕವಾಗಿ ಒತ್ತಡವನ್ನು ಹಾಕಬಾರದು. ಅಂದರೆ JDSನ ಮನೆ ಬಾಗಿಲಿಗೆ ಹೋಗಿ ಬಿಜೆಪಿ ಟಿಕೆಟನ್ನು ಕೇಳುವಂತಹ ಸನ್ನಿವೇಶವನ್ನು ಯಾರೂ ಮಾಡಬೇಡಿ ಅನ್ನುವಂತಹ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತಹದ್ದು ಗೊತ್ತಾಗಿದೆ. ಇನ್ನುಳಿದಂತೆ ಪೇಜ್ ಪ್ರಮುಖ ಅವರನ್ನು ನಿಯೋಜನೆ ಮಾಡಿಕೊಳ್ಳುವಂತಹದ್ದು, ಶಕ್ತಿ ಕೇಂದ್ರದ ಈಗ ಆಕ್ಟಿವ್ ಆಗಿರುವಂಥವ್ರು ಯಾರಿದ್ದಾರೆ, ಇನ್ಆಕ್ಟಿವ್ ಇರೋರು ಯಾರಿದ್ದಾರೆ ಅವರುಗಳನ್ನು ಐಡೆಂಟಿಫೈ ಮಾಡಿ ಅವ್ರನ್ನ ಚೇಂಜ್ ಮಾಡಿಕೊಂಡು ಇನ್ನು 10-15 ದಿವಸಗಳಲ್ಲಿ ಎಲ್ಲವೂ ಕೂಡ ನಾವು ಏನು ಅನ್ಕೊಂಡಿದ್ದೇವೆ ಅಥವಾ ನಮ್ಮ ಪಾರ್ಟಿ ಪ್ರೋಗ್ರಾಮ್ಸ್ ಏನಿದ್ದಾವೆ ಅಂದರೆ ಗೋಡೆ ಬರಹಗಳನ್ನು ಹಾಕುವಂತಹ ಕಾರ್ಯಕ್ರಮಗಳೇನಿದ್ದಾವೆ ಆ ಪಾರ್ಟಿ ಪ್ರೋಗ್ರಾಮ್ಗಳನ್ನು ಇನ್ನು 10-15 ದಿನಗಳಲ್ಲಿ ಸಂಪೂರ್ಣವಾಗಿ ಪೂರ್ಣಗೊಳಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಸರಣಿ ಕಾರ್ಯಕ್ರಮಗಳು ಅಥವಾ ಸರಣಿ ಸಭೆಗಳು ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಉತ್ಸಾಹವನ್ನು ತುಂಬುವಂತಹ ಪ್ರಯತ್ನವನ್ನಂತೂ ಆಗಿದೆ. ಕಾವ್ಯ.
ಥ್ಯಾಂಕ್ ಯು ರಂಗಸ್ವಾಮಿ. ಡೀಟೇಲ್ಸ್ಗಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.